ರೋಡ್ ಬಸ್ಸು ದಾಟಕ್ ಆಗ್ದಿರಂಗೆ ವ್ಯವಸ್ಥೆ ನನ್ನ ಮಾಡಿ ಹೆಸರು ಆನಂದ. ನನ್ನ ಮಗ ರೋಡ್ ದಾಟ್ಬೇಕು ಹೇಳ್ರಿ. ಒಂದು ಚೂರು ರೋಡ್ ದಾಟಕ್ಕೇನೆ ವ್ಯವಸ್ಥೆ ಇಲ್ಲ ಸರ್. ಮಕ್ಕಳು ಮರಿ ಸ್ಕೂಲ್ ಹೋಗೋರು ಹೆಂಗೆ ಸರ್ ರೋಡ್ ದಾಟ್ತಾರೆ? ಮತ್ತೆ ಕುಡಿಯೋ ನೀರನ್ನು ರೋಡಿಂದ ಆಚೆ ಇಕ್ಕಿದ್ದಾರೆ. ಈ ಊರಲ್ಲಿ ಎಲ್ಲ ನೀರ್ ತರಕ್ಕೆ ಹೋಗಿದ್ದವನು ನೀರ್ ತರೋದನ್ನು ರೋಡ್ ದಾಟ್ಕೊಬೇಕು. ಒಂದು ಸೆಕೆಂಡ್ ರೋಡ್ ಇದಿಲ್ಲ. ನಾವು ಏನ್ ಮಾಡಿ ಸಾಯ್ಬೇಕು ಹೇಳಿ ಸರ್? ಏನಕ್ಕೆ ಈ ವರ್ಷಾನ್ಗಟ್ಲೆ ಬೇಕಾ ರೋಡ್ಗಳು ಹಾಕಕ್ಕೆ, ರೋಡ್ ಮುಚ್ಚಕ್ಕೆ? ನಮಗ್ ಬೇಕೇ ಇರ್ಲಿಲ್ಲ ಈ ವೈಟ್ ಟ್ಯಾಪಿಂಗ್ ಮಾಡಿ. ನನ್ನ ಮಗನ ಬಲಿ ತಗೊಂಡಿದ್ದಾರೆ ಇಲ್ಲಿ. ಇವಾಗ ನಮ್ಗೆ ಯಾರು ಹಾಕ್ತಾರೆ? ನಾವು ವಾಪಸ್ ಕೊಡ್ತೀರಾ ನಿಮ್ ಮಕ್ಕಳನ್ನ ಹೇಳ್ರಿ? ರೋಡ್ ಅದು ವಯಸ್ಸು ಹುಡುಗ ರೋಡ್ ದಾಟಕ್ ಆಗಿಲ್ಲ. ಅದು ಎಂತ ವ್ಯವಸ್ಥೆ? ಟ್ರಾಫಿಕ್ ವ್ಯವಸ್ಥೆ ಸರ್ ಇದು. ಯಾವ ತರ ರೋಡ್ ಮಾಡಿಟ್ಟಿದ್ದಾರೆ ನೋಡ್ರಿ ನೀವು. ಒಂದ್ ಅಲ್ಲ ಮುಚ್ಚಲ್ಲ, ಒಂದು ಫುಟ್ಪಾತ್ ಇಲ್ಲ, ಏನು ಇಲ್ಲ. ಅವನು ಹೋಗಿದ್ದ ಸರ್ ಒಂದು 10 ಗಂಟೆಗೆ ಹೋಗಿದ್ದ ಸರ್. 10 ಗಂಟೆಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿದ್ದ. ನೀರ್ ತರಕ ಹೋಗು ಅಂತ ಕಳ್ಸಿದ್ವಿ. ಹೋದವನು ಬಂದಿಲ್ಲ. ನೋಡಿದ್ರೆ ಬಸ್ಸು ಹೊಡೆದಿದೆ ಅಂತೆ ಸರ್. ರೋಡ್ ಯಾರು ನಮ್ಗೆ 20 ನಿಮಿಷಕ್ಕೆ ಫೋನ್ ಮಾಡಿದ್ರು ವರುಣ್ ಬಿದ್ದೋಗಿರೋದಂತ. ಆವಾಗ ನಾವು ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ಅವರು ಏನ್ ಟ್ರೀಟ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ, ಸತ್ತೋಗಿದ್ದಾನೆ ಅಂತ ಹೇಳಿದ್ರು. ಆದ್ರೆ ನಾವು ಇನ್ನೂ ನಂಬ್ತಾ ಇಲ್ಲ ಸರ್. ನನ್ನ ಮಗ ಬರ್ತಾನೆ ಅಂತ ಸರ್. ಎಲ್ಲ ನಮ್ಮ ಮ್ಯಾನ್ವಲ್ ಮುಚ್ಚಿದಾರ ನೋಡಿ ಸರ್. ಹೆಂಗೆ ಸರ್? ಒಂದು ಕಾರ್ ಹೋಗ್ತಾ ಇರುತ್ತೆ, ಮ್ಯಾನ್ವಲ್ 2 ವೀಲರ್ ಗೊತ್ತಾಗಲ್ಲ. 2 ವೀಲರ್ ಮ್ಯಾನ್ವಲ್ ಬಿದ್ದು ಮೊನ್ನೆ ಸತ್ತ ಒಬ್ಬನು. ಎಲ್ಲಾರ ಜೀವಗಳು ಹೋಗ್ತಾ ಇದೆ, ಪರವಾಗಿಲ್ಲ. ನಮ್ಗೆ ಯಾರವ್ರ ಕುಟುಂಬಕ್ಕೆ ಮಕ್ಕಳನ್ನ ಕಳ್ಕೊಂಡ್ರೆ ನಾವ್ ಯಾಕೆ ಇರ್ಬೇಕು ಈ ಊರಲ್ಲಿ ಹೇಳ್ರಿ? ಕುಡಿಯೋ ನೀರನ್ನ ಯಾರಾದ್ರೂ ರೋಡಿಂದ ಆಚೆ ಹಾಕ್ತಾರ? ಕುಡಿಯೋ ನೀರು ಹಾಕ್ತಾ ಅದನ್ನ ಊರಿಗೆ ತಾನೇ ಸರ್ ಹಾಕ್ಬೇಕು. ಊರಿಂದ ಆಚೆ ಯಾಕೆ ಸರ್ ಹಾಕಿರೋದು? ಊರ್ ಜನಕ್ಕೆ ತಾನೇ ನೀರ್ ಬೇಕಾಗಿರೋದು. ಅವಾಗ ಮಕ್ಕಳು ಮರಿಯೆಲ್ಲ ರೋಡ್ ಏನಕ್ಕೆ ದಾಟ್ಕೊಂಡು ಹೋಗ್ತೀವಿ ನಾವು? ಆ ನೀರ್ನ ಈ ಕಡೆಗೆ ಹಾಕಿಸ್ರಿ. ಇವತ್ತು ಆ ನೀರ್ ಇಲ್ಲಿ ಇದ್ದಿದ್ರೆ ನನ್ನ ಮಗ ಇವತ್ತು ಸಾಯ್ತಾ ಇರ್ಲಿಲ್ಲ. ಮಕ್ಕಳನ್ನ ಕಳಿಸ್ತೀವಿ ನಾವು ಎಲ್ಲ ರೋಡ್ ದಾಟಕ್ಕೆ. ನಾವು ಏನ್ ಮಾಡ್ಬೇಕು ಹೇಳಿ ಸರ್? ಇಲ್ಲಿ ಏನಾದ್ರು ಒಂದು ಹಂಪು ಇದೆಯಾ, ಒಂದು ಇದೆಯಾ ಹೇಳ್ರಿ? ಇಲ್ಲಿ ಇದೆಲ್ಲ ಮುಚ್ಚಲಿಲ್ಲ ಅಂದ್ರೆ ಹೆಂಗೆ ಸರ್ ಈ ಜೀವನ? ಮಕ್ಕಳು ಒಂದು ಚೂರು ಬಿದ್ರೆ ತಲೆನೇ ಓಲಾಗುತ್ತೆ ಸರ್. ಮೋಸ್ಟ್ಲಿ ಆ ವೈಟ್ ಟ್ಯಾಪಿಂಗ್ ಆಗಿದ್ದಕ್ಕೆ ಅವ್ನ ತಲೆಗೆ ಏಟ್ ಬಿದ್ದಿಲ್ಲ. ಇಲ್ಲಾಂದ್ರೆ ಮಣ್ಣಾಗಿದ್ರೆ ತಾರಾಗಿದ್ರೆ ಬಚಾವ ಇರ್ತಾ ಇದ್ದ. ಅವ್ನು ಸಾಯ್ತಾ ಇರ್ಲಿಲ್ಲ. ಅವನು ವರ್ಷ ಪೂರ್ತಿ ರೋಡ್ ದಾಟಿದ್ದಾನೆ, ಅವ್ನಿಗೆ ಏನೂ ಆಗಿಲ್ಲ. ಈ ರೋಡ್ಗಳು ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡಿದಾರಲ್ಲ, ಎಷ್ಟು ಮಾತ್ರ ನ್ಯಾಯ ಹೇಳ್ರಿ? ಎಷ್ಟು ದಿನ ಬೇಕು ಮುಚ್ಚಕ್ಕೆ? ಎಷ್ಟು ದಿನ ಬೇಕು ರೋಡ್ಗಳು ಮಾಡಕ್ಕೆ ಇವ್ರಿಗೆ? ವರ್ಷಾನ್ಗತ್ಲೆ ನಾವು ಕೇಳಿದ್ವಾ ಇವ್ರನ್ನ ವೈಟ್ ಟ್ಯಾಪಿಂಗ್? ಈ ರೋಡ್ ಅವಶ್ಯಕತೆ ಇಲ್ಲ ವೈಟ್ ಟ್ಯಾಪಿಂಗ್ ಬೇಕಾಗಿರೋದು MG ರೋಡು ಎಲ್ಲಾನ ಅಂತ ಜಾಗಗಳಿಗೆ. ಇದು ಏನಕ್ಕೆ ಸರ್ ಇದು ವೈಟ್ ಟ್ಯಾಪಿಂಗ್ ಈ ರೋಡ್ ಮಾಡಿರೋದು? ಇವರು ಇದನ್ನ ಮುಚ್ಚಕ್ಕೆ 1 ವರ್ಷ ಅಂತೆ, ಮೋರಿ ಮಾಡಕ್ 1 ವರ್ಷ ಅಂತೆ. ನಾವು ಏನು ಸಾಯ್ಬೇಕು ಹೇಳ್ರಿ ಇಲ್ಲಿ? ಈ ಥರನ ಮಾಡೋದು ಹೇಳ್ರಿ? ಟ್ರಾಫಿಕ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿರ್ತಾರೆ. ಅವ್ರೇನು ಮಕ್ಕಳನ್ನ ದಾಟಿಸ್ತಾರ ಬಿಡ್ತಾರ ಹೇಳ್ರಿ? ಅದು ದೊಡ್ಡ ಚಿಕ್ಕ ಮಗು ಅಲ್ಲ ಸರ್ ಬಿದ್ದಿ ಸತಿ, SLC ಹುಡುಗ ಸರ್. ನನ್ನ ಮಗ ಯಾರು ನನಗೆ ವಾಪಸ್ ಕೊಡ್ತಾರೆ ಹೇಳ್ರಿ ಮಕ್ಕಳನ್ನ? ನನ್ನ ಮಗನ ವಾಪಸ್ ಕೊಡಿ ಸರ್ ದಯವಿಟ್ಟು. ನೀವು ರೋಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ.